ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು SATSಗೆ ಸಂಬಂಧಿಸಿದಂತೆ ಮತ್ತೊಂದು ಬಹುಮುಖ್ಯವಾದಂತಹ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ವೀಕ್ಷಕರೇ, ಇಲ್ಲಿಯವರೆಗೆ SATS ನಲ್ಲಿ ದಾಖಲ್ ಇರದೇ ಇರತಕ್ಕಂಥ ಶಿಕ್ಷಕರ ಮಾಹಿತಿಯನ್ನ SATS ನಲ್ಲಿ ಸೇರ್ಪಡೆ ಮಾಡುವುದು ಹೇಗೆ ಅಂತಕ್ಕಂಥ ಬಹುಮುಖ್ಯವಾದಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ತಾವು ಯಥಾ ಪ್ರಕಾರ SATS ನಲ್ಲಿ ಲಾಗಿನ್ ಆಗಬೇಕು. SATSಗೆ ಲಾಗಿನ್ ಆದ ನಂತರ ತಾವಿಲ್ಲಿ ಎಡಗಡೆ ನೋಡ್ತಾ ಇರಬಹುದು, ಒಂದು ಟೀಚರ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆ. ಟೀಚರ್ ಮ್ಯಾನೇಜ್ಮೆಂಟ್ ಈ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದ್ದು, ಅದರಲ್ಲಿ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಅಪ್ಡೇಟ್ ಟೀಚರ್ ಡಾಟಾ ಅಂತಕ್ಕಂಥ ಮೊದಲನೇ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಆಗ ತಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಮಾಹಿತಿ ಇಲ್ಲಿ ಓಪನ್ ಆಗಿದೆ. ಈಗ ನಾವು ಹೊಸದಾಗಿ ಶಿಕ್ಷಕರನ್ನ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಡಿಟೇಲ್ ಟೀಚರ್ ರಿಜಿಸ್ಟ್ರೇಷನ್ KGID ಜೊತೆಗೆ ಸಿಂಕ್ EDS ಡಾಟಾ ಅಂತಕ್ಕಂಥ ಆಪ್ಷನ್ಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ತಮ್ಮ ಹೊಸದಾಗಿ GPT ಶಿಕ್ಷಕರಾಗಿರ್ಬೋದು ಅಥವಾ ಇಲ್ಲಿಯವರೆಗೆ SATS ನಲ್ಲಿ ಇರದೇ ಇರತಕ್ಕಂಥ ಶಿಕ್ಷಕರ ಮಾಹಿತಿಯನ್ನು ಸೇರಿಸುವ ಸಂದರ್ಭದಲ್ಲಿ ತಾವಿಲ್ಲಿ ಅವರ KGID ನಂಬರನ್ನು ದಾಖಲು ಮಾಡಬೇಕಾಗುತ್ತೆ. ಆ KGID ನಂಬರನ್ನು ದಾಖಲು ಮಾಡಿದ ನಂತರ ಅದರ ಪಕ್ಕದಲ್ಲಿರ್ತಕ್ಕಂಥ ಸಿಂಕ್ EDS ಡಾಟಾ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಶಿಕ್ಷಕರ ಮಾಹಿತಿ ಹೆಸರು EDS ನಿಂದ ಇಲ್ಲಿ ಫೆಚ್ ಆಗಿ ಇಲ್ಲಿ ಎಂಟ್ರಿ ತೋರಿಸ್ತಾ ಇದೆ. ಇಲ್ಲಿ ತಾವು ಅವರ ಒಂದು ಸ್ಯಾಲ್ಯುಟೇಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಿಸ್ಟರ್, ಮಿಸಸ್, ಮಿಸ್ ಅಂತಕ್ಕಂಥ ಇಲ್ಲಿ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಅವರ ಒಂದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅವುಗಳನ್ನು ಮಾಡ್ಕೊಳ್ಬೇಕು. ಅವರ ಒಂದು ಕ್ಯಾಸ್ಟನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ರಿಲಿಜಿಯನ್ ಅಂದರೆ ಜಾತಿ, ಧರ್ಮ ಇವುಗಳನ್ನು ತಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಅದರಲ್ಲಿ ಕಾಸ್ಟ್ ಯಾವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ತಾವಿಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಅವರ ಒಂದು ಆಧಾರ್ ನಂಬರನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೌಕರಿಗೆ ಸೇರಿದ ದಿನಾಂಕವನ್ನು ಈಗಾಗಲೇ ಅಲ್ಲಿ ಎಂಟ್ರಿ ಮಾಡಿರುತ್ತಾರೆ. ಜೊತೆಗೆ ಈ ಶಾಲೆಗೆ ಬಂದ ದಿನಾಂಕವನ್ನು ಕೂಡ ಅಲ್ಲಿ ಎಂಟ್ರಿ ಮಾಡಿರುತ್ತಾರೆ. ಅವುಗಳನ್ನು ತಾವಿಲ್ಲಿ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಅವುಗಳನ್ನು ಪರಿಶೀಲನೆ ಮಾಡಿಕೊಂಡ ನಂತರ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ತಾವು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಅವರ ತಾಯಿ ಹೆಸರನ್ನು ಕೂಡ ತಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ಅವರ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಈಗಾಗಲೇ EDS ನಲ್ಲಿ ಇರುವಂತೆ ತೆಗೆದುಕೊಂಡಿದೆ. ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಅನ್ನ ತಾವು ವಿಶೇಷವಾಗಿ ಇಲ್ಲಿ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಂತರ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಒಂದು ಶಿಕ್ಷಕರ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಪಿನ್ ಕೋಡ್ ಸಮೇತವಾಗಿ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಈ ಎಲ್ಲ ಅಡ್ರೆಸ್ಸನ್ನು, ಕರೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ತಾವು ಇಲ್ಲಿ ಎಂಟ್ರಿ ಮಾಡಬಹುದು. ಜೊತೆಗೆ ಪ್ರೂಫ್ ಆಫ್ ಐಡೆಂಟಿಟಿ, ಇಲ್ಲಿ ಅವರ ಒಂದು ಐಡೆಂಟಿಟಿಯನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಅವರ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ತಿದ್ದೀನಿ. ಆಧಾರ್ ಕಾರ್ಡ್ ಜೊತೆಗೆ ಆ ಡಾಕ್ಯುಮೆಂಟ್ ನಂಬರನ್ನು ಅಂದರೆ ಆಧಾರ್ ನಂಬರನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನು ತುಂಬಿದ ನಂತರ ಅಕಾಡೆಮಿಕ್ ಡೀಟೇಲ್ಸ್ ಅನ್ನು ಕೂಡ ತಾವಿಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ
ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಕೇಡರ್ AM ಜೊತೆಗೆ ಕೇಡರ್ ಸಬ್ಜೆಕ್ಟ್ ನಂತರ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಯಾವುದು ಅಂತಕ್ಕಂಥದ್ದನ್ನು ಹಾಕಬೇಕು. ನೇಚರ್ ಆಫ್ ಅಪಾಯಿಂಟ್ಮೆಂಟ್, ರೆಗ್ಯುಲರ್ ಕಾಂಟ್ಯಾಕ್ಟ್, ಈ ಥರನಾಗಿ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಒಂದು ಸೆಕ್ಷನ್ಗೆ ಅವರು ಇಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ ನಂತರ ಅವರು ಬೋಧಿಸ್ತಿರ್ತಕ್ಕಂಥ ಒಂದು ವಿಷಯಗಳನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಟ್ರೈನಿಂಗನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜೊತೆಗೆ ಕೊನೆಯದಾಗಿ ಅದರ್ ಡೀಟೇಲ್ಸನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಗಳನ್ನ ಅಪ್ಡೇಟ್ ಮಾಡಿದ ನಂತರ ಕೊನೆಯ ಕಾಣಿಸ್ತಿರ್ತಕ್ಕಂಥ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಅವರಿಗೆ ಒಂದು ಟೀಚರ್ ID ಕೂಡ ಇಲ್ಲಿ ಜನರೇಟ್ ಆಗಿದೆ. ಜೊತೆಗೆ ಅವರ KGID ನಂಬರನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. SATS ಟೀಚರ್ ID ಕ್ಯಾನ್ ಬಿ ಯೂಸ್ಡ್ ಫಾರ್ ಟೀಚರ್ ಅಟೆಂಡೆನ್ಸ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫರ್ದರ್ ರೆಫರೆನ್ಸ್ ಅಂತಕ್ಕಂಥ ಒಂದು ನೋಟನ್ನು ಕೂಡ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಈ ತೆರನಾಗಿ ನಾವು ಹೊಸದಾಗಿ ಅಪ್ಡೇಟ್ ಇರದೇ ಇರತಕ್ಕಂಥ ಶಿಕ್ಷಕರ ಮಾಹಿತಿಯನ್ನ SATS ನಲ್ಲಿ ಆ್ಯಡ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವಾಗುತ್ತೆ. ಹಾಗೂ ಈ ಒಂದು ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿಕೊಳ್ಳಿ, ಅವರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.